ಮುಸ್ಲಿಂ ಧರ್ಮಕ್ಕೆ ಮತಾಂತರಕ್ಕೆ ಯತ್ನ ಆರೋಪ. ಪುತ್ರನ ಮತಾಂತರಕ್ಕೆ ಪತ್ನಿಯ ಹೆತ್ತವರಿಂದ ಯತ್ನದ ಆರೋಪ ಕೇಳಿ ಬರ್ತಾ ಇದೆ. ಪೊಲೀಸ್ ಠಾಣೆ ಎದುರು ಈ ವಿಚಾರವಾಗಿ ಪತಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ವೆಂಕಟೇಶ್ ಅನ್ನೋರು ಮದುವೆಯನ್ನಾಗಿರ್ತಾರೆ. ಬಳಿಕ ಹಿಂದೂ ಧರ್ಮಕ್ಕೆ ಆ ಯುವತಿ ಮತಾಂತರಗೊಂಡಿರ್ತಾರೆ. 1.5 ತಿಂಗಳ ಹಿಂದೆ ಮಗನೊಂದಿಗೆ ತವರಿಗೆ ಹೋಗಿರ್ತಾರೆ ಪತ್ನಿ. ಇನ್ನ ಬಳಿಕ ವೆಂಕಟೇಶ್ ಪತ್ನಿಯ ಫೋನು ಸ್ವಿಚ್ ಆಫ್ ಆಗಿರುತ್ತೆ. ಪತಿಗೆ ಫೋನ್ ಮಾಡಿ ಮಗನನ್ನ ಮತಾಂತರಕ್ಕೆ ಯತ್ನ ಅನ್ನುವಂತಹ ಮಾಹಿತಿ ವೆಂಕಟೇಶ್ ಅವರಿಗೆ ಸಿಗತ್ತೆ. ಇನ್ನ ಪೊಲೀಸರು ದೂರನ್ನ ಸ್ವೀಕಾರ ಮಾಡೋದಕ್ಕೆ ನಿರಾಕರಣೆ ಮಾಡಿದ್ದಕ್ಕೆ ಪತಿ ಪೊಲೀಸ್ ಠಾಣೆ ಎದುರೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರಕ್ಕೆ ಯತ್ನದ ಆರೋಪ ಇದು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಪುತ್ರನ ಮತಾಂತರಕ್ಕೆ ಪತ್ನಿ ಹೆತ್ತವರಿಂದ ಯತ್ನ ಮಾಡ್ತಿದ್ದಾರೆ. ಇದನ್ನ ತಡಿಬೇಕು ಅಂತ ಹೇಳಿ ಪತಿ ಪ್ರತಿಭಟನೆ ನಡೆಸಿದ್ದಾರೆ. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗಿರ್ತೇನೆ. ದಿನಾಂಕ ಏಪ್ರಿಲ್ 9ನೇ ತಾರೀಕು 2000. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರೋಹಿತ್, ಈಗ ಇವರು ಇಷ್ಟಪಟ್ಟೇನೆ ಈ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದು, ಈಗ ಅವರು ತವ್ರ ಮನೆಗೆ ಹೋಗಿದ ತಕ್ಷಣ ಈ ರೀತಿ ಬದಲಾವಣೆ ಯಾಕೆ? ಆ ಮಗುನೇನಕ್ಕೆ ಮತಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈಗ? ಅಂದ್ರೆ 2018ರಲ್ಲಿ ಇವರು ಮತಾಂತರ ಆಗಿದ್ದು ಅಂತ ಹೇಳಲಿಕ್ಕಾಗಲ್ಲ. ಇವರು ಲವ್ ಮ್ಯಾರೇಜ್ ಆಗಿ ಹಿಂದೂ ಯುವಕರ ಜೊತೆ ಮದ್ವೆ ಆಗಿರ್ತಾರೆ. ಅಂದ್ರೆ ಮತಾಂತರ ಏನು ಆಗಿರಲ್ಲ. 2018ರಲ್ಲಿ ಈಕೆ ಅಂದ್ರೆ ಈತನ ಜೊತೆ ಮದ್ವೆ ಆಗಿರ್ತಾರೆ. ಅದ್ರ ಬಳಿಕವಾಗಿ ಇಬ್ರು ಕೂಡ ಅನ್ಯೂನ್ಯವಾಗಿ ಬಾಳ್ತಾ ಇರ್ತಾರೆ. ಈ ನಡುವೆ ಇವರು ಇಬ್ರಿಗೋಸ್ಕರವಾಗಿ ಒಂದು ಮಗು ಸಹ ಆಗುತ್ತೆ. ಅದು ಕೂಡ ಗಂಡು ಮಗು ಆಗಿರುತ್ತೆ. ಇದೀಗ ಸುಮಾರು 3-4 ವರ್ಷದ ಮಗ ಇರ್ತಾನೆ. ಈ ಸಂದರ್ಭದಲ್ಲಿ ಆತನನ್ನ ಅಂದ್ರೆ ಯುವತಿ ಏನಿದ್ದಾಳೆ ಮದ್ವೆ ಆಗಿದ್ದಾಳೆ ಈತನನ್ನ ಈಕೆಯ ಮಗನನ್ನ ಜೊತೆ ಈಕೆಯನ್ನ ಸೇರ್ಕೊಂಡು ಅವರ ತವರು ಮನೆಯವರು ಇಬ್ರನ್ನು ಸಹ ಊರಿಗೆ ಕರ್ಕೊಂಡು ಹೋಗಿದ್ರು. ಅದು ಕೂಡ ಏನು ಧರ್ಮದ ಪ್ರಯುಕ್ತ ಏನು ಕನ್ವರ್ಟ್ ಮಾಡೋ ನಿಟ್ಟಿನಲ್ಲಿ ಕೂಡ ಕರ್ಕೊಂಡು ಹೋಗಿದೆ. ಅದ್ರ ಕೂಡ ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು. ಈ ನಿಟ್ಟಲ್ಲಿ ಪೊಲೀಸ್ ಠಾಣೆಯ ಮೆಟ್ರಲ್ಲೂ ಕೂಡ ವೆಂಕಟೇಶ್ ತುಳಿದಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಡ್ತೀವಿ ಅಂತ ಇದೀಗ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ವೆಂಕಟೇಶ್ ಏನು ತಮ್ಮ ಪ್ರತಿಭಟನೆಯನ್ನ ಕೈ ಬಿಟ್ಟಿರುವಂತದ್ದು. ಧನ್ಯವಾದ ರೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.